ನಮಸ್ಕಾರ. ಕಲಿಯೋಣಗೆ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ ಒಂದು ಡೇಟಾ ಆರ್ಕಿಟೆಕ್ಚರ್ ಗುಡ್ ಅಥವಾ ಬೆಸ್ಟ್ ಆಗ್ಬೇಕಂದ್ರೆ ಯಾವ್ದೆಲ್ಲ ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡಿರ್ತಾರೆ ಅನ್ನೋದ್ರ ಬಗ್ಗೆ ಗಮನ ಕೊಡೋಣ. ಬನ್ನಿ. ಮೊದಲನೇದಾಗಿ ಒಂದು ಆರ್ಕಿಟೆಕ್ಚರ್ ಗುಡ್ ಆಗೋದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಆರ್ಕಿಟೆಕ್ಟ್ ಆದವನು ಕಾಮನ್ ಕಾಂಪೊನೆಂಟ್ಸ್ ನ ತುಂಬಾ ಜಾಗರೂಕತೆಯಿಂದ ಯೂಸ್ ಮಾಡಿರ್ಬೇಕಾಗತ್ತೆ. ಇದನ್ನ ಯಾತಕ್ಕೋಸ್ಕರ ಹೇಳ್ತೀವಿ ಅಂದ್ರೆ, ಒಂದು ಆರ್ಗನೈಸೇಷನ್ ಅಲ್ಲಿ ಎಷ್ಟೊಂದು ಟೀಮ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಕನ್ಸಿಡರ್ ಮಾಡ್ಬೋದು, ಒಂದು ಫಿನಾನ್ಸ್ ಟೀಮ್ ಅಂತ ಕನ್ಸಿಡರ್ ಮಾಡ್ತೀರಾ, ಇನ್ನೊಂದು ಅಡ್ಮಿನ್ ಟೀಮ್ ಅಂತ ಕನ್ಸಿಡರ್ ಮಾಡ್ತೀರಾ, ಇನ್ನೊಂದು ಮ್ಯಾನೇಜ್ಮೆಂಟ್ ಟೀಮ್. ಈ ತರ ಡಿಫ್ರೆಂಟ್ ಟೀಮ್ಸ್ ಇರುತ್ತೆ ಅನ್ಕೊಳ್ಳಿ. ಎಲ್ಲರಿಗೂ ಸರಿ ಹೊಂದು ಹಾಗೆ ಕೆಲವೊಂದು ಕಾಮನ್ ಕಾಂಪೊನೆಂಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಲ್ಯಾಂಗ್ವೇಜಸ್ ಇರ್ಬೋದು, ಸರ್ವಿಸಸ್ ಇರ್ಬೋದು, ಅಥವಾ ಟೆಕ್ನಾಲಜಿ ಸೆಲೆಕ್ಷನ್ ಇರ್ಬೋದು. ಸೊ ಮೂರ್ ಜನಕ್ಕೂ ಹೆಲ್ಪ್ ಆಗೋ ತರದ್ದು ಕಾಮನ್ ಆಗಿ ಏನಿದೆ ಅನ್ನೋದನ್ನ ಚೂಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಕರೆಕ್ಟ್ ಆಗಿ ಮಾಡ್ಬಿಟ್ರೆ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಪ್ರಿನ್ಸಿಪಲ್ ಬಂದು ಎಲ್ಲ ಟೀಮ್ಸ್ ಜೊತೆ ಮಾತಾಡಿ ಆ ಕಾಮನ್ ಕಾಂಪೊನೆಂಟ್ಸ್ ನ ಚೂಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಬಂದು ಪ್ಲಾನ್ ಫಾರ್ ಫೇಲ್ಯೂರ್. ಯಾವಾಗ್ಲೂ ವಿ ಶುಡ್ ಬಿ ಪ್ರಿಪೇರ್ಡ್, ಎಲ್ಲಿ ಏನಾದ್ರು ತಪ್ಪಾಗತ್ತೆ ಅಂತ. ಎಸ್ಪೆಷಲಿ ನಾವು ಡೇಟಾ ಆರ್ಕಿಟೆಕ್ಚರ್ ಮಾಡ್ಬೇಕಾದ್ರೆ ವೇರಿಯಸ್ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಜೊತೆ ನಾವು ಇಂಟರಾಕ್ಟ್ ಮಾಡ್ತಾ ಇರ್ತೀವಿ. ಅಂದ್ರೆ ಇಂಟಿಗ್ರೇಷನ್ ಪಾಯಿಂಟ್ಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಎಲ್ಲಿ ಬೇಕಾದ್ರೂ ಅದು ತಪ್ಪಾಗ್ಬೋದು. ನೀವು ಒಂದು ಡೇಟಾ ಪೈಪ್ಲೈನ್ ನೋಡಿದ್ರೆ ನಿಮ್ಗೆ ಐಡಿಯಾ ಬಂದೇ ಇರುತ್ತೆ. ಸೊ ಬೇಸಿಕ್ ಆಗಿ ಒಂದಿರುತ್ತೆ, ಅಲ್ಲಿಂದ ಇನ್ನೊಂದ್ ಕಡೆ ಮಾತಾಡಿರ್ತೀರಾ, ಇನ್ನೊಂದ್ ಕಡೆ ಮಾತಾಡಿರ್ತೀರಾ. ಈ ತರ 1,000 ಸಿಸ್ಟಮ್ಸ್ ಜೊತೆ ಇಂಟರಾಕ್ಟ್ ಮಾಡಿ ಯು ಮೇ ಗೆಟ್ ಅನ್ ಎಂಡ್ ರಿಸಲ್ಟ್. ಸೊ ಪ್ರಾಬಬಿಲಿಟಿ ಆಫ್ ಫೇಲ್ಯೂರ್ ಇಸ್ ವೆರಿ ವೆರಿ ಹೈ. ಎಲ್ಲಿ ಬೇಕಾದ್ರೆ ತಪ್ಪಾಗತ್ತೆ. ಸೊ ಒಬ್ಬ ಆರ್ಕಿಟೆಕ್ಟ್ ಆದವನು ಎಲ್ಲಿ ತಪ್ಪಾದ್ರೆ ಅದಕ್ಕೆ ರೆಮಿಡಿಯೇಷನ್ ಮೆಷರ್ಸ್ ಏನು, ಅದಕ್ಕೆ ಏನಂತಾರೆ ಟ್ಯಾಕಲ್ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕಾಗತ್ತೆ, ಮತ್ತೆ ಆಲ್ಟರ್ನೇಟಿವ್ ರೆಸೊಲ್ಯೂಷನ್ಸ್ ಏನು ಅನ್ನೋದೆಲ್ಲ ಯೋಚನೆ ಮಾಡಿ ಮುಂಚಿತವಾಗಿ ಆ ಪಾತ್ಸ್ನೆಲ್ಲ ಡಿಫೈನ್ ಮಾಡಿ ಇಟ್ಟಿರ್ಬೇಕಾಗತ್ತೆ. ನೆಕ್ಸ್ಟ್, ಆರ್ಕಿಟೆಕ್ಟ್ ಫಾರ್ ಸ್ಕೇಲೆಬಿಲಿಟಿ. ಇಲ್ಲಿ ಸ್ಕೇಲೆಬಿಲಿಟಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ದು ವರ್ಕ್ ಲೋಡ್ ಅಂದ್ರೆ ಯಾವಾಗ್ಲೂ ನಂಬರ್ ಆಫ್ ರಿಕ್ವೆಸ್ಟ್ ಅಥವಾ ಎಕ್ಸ್ಪೆಕ್ಟೇಷನ್ಸ್ ಒಂದೇ ತರ ಇರಲ್ಲ. ಡಿಪೆಂಡಿಂಗ್ ಅಪಾನ್ ನಿಮ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಥವಾ ಡೊಮೈನ್, ಅದು ವೇರಿ ಆಗ್ತಾ ಇರುತ್ತೆ. ಸೊ ಒಳ್ಳೆ ಆರ್ಕಿಟೆಕ್ಟ್ ಆದನು ಯಾವಾಗ್ಲೂ ಸಿಸ್ಟಮ್ಸ್ ನ ಸ್ಕೇಲೆಬಲ್ ಆಗಿಟ್ಟಿರ್ತಾನೆ. ಅಂದ್ರೆ ಅರ್ಥ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್, ಕಡಿಮೆ ರಿಕ್ವೈರ್ಮೆಂಟ್ ಇದ್ರೆ ಕಡಿಮೆ ರಿಸೋರ್ಸಸ್ ನ ಯೂಸ್ ಮಾಡ್ತಾ ಇರ್ತಾನೆ. ಜಾಸ್ತಿ ರಿಕ್ವೈರ್ಮೆಂಟ್ ಬಂದ್ರೆ ಇನ್ನೊಂದ್ ಸ್ವಲ್ಪ ದೊಡ್ಡದು ಮಾಡ್ತಾನೆ. ಇನ್ನ ಜಾಸ್ತಿ ಬಂತ ಇನ್ನ ದೊಡ್ಡ ಬಾಕ್ಸ್ ಅಥವಾ ರಿಕ್ವೈರ್ಮೆಂಟ್ಸ್ ನ ಯೂಸ್ ಮಾಡ್ತಾನೆ. ಸೊ ನೀವು ಚಿಕ್ಕದಿಂದ ದೊಡ್ಡದು ಮಾಡ್ಬೋದು, ದೊಡ್ಡದಿಂದ ಚಿಕ್ಕದು ಮಾಡುವಂತ ಕೇಪಬಿಲಿಟಿನ ಆ ಸಿಸ್ಟಮ್ಸ್ ಬೆಳೆಸ್ಕೊಂಡಿರ್ಬೇಕು. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಕೇಲೆಬಲ್ ಆಗಿ ಅಪ್ಲಿಕೇಶನ್ಸ್ ನ ಬಿಲ್ಡ್ ಮಾಡೋದು ತುಂಬಾ ಅವಶ್ಯಕತೆ ಆಗುತ್ತೆ. ನೆಕ್ಸ್ಟ್, ಆರ್ಕಿಟೆಕ್ಚರ್ ಇಸ್ ಲೀಡರ್ಶಿಪ್ ಅಂತ ಹೇಳ್ತಾರೆ. ಇದ್ರ ಅರ್ಥ ಏನು ಅಂದ್ರೆ, ಯಾರೇ ಒಬ್ರು ಆರ್ಕಿಟೆಕ್ಟ್ ಆಗಿ ಒಂದು ಆರ್ಕಿಟೆಕ್ಚರ್ ಡೆವಲಪ್ ಮಾಡ್ತಾ ಇದಾರೆ ಅಂದ್ರೆ ದೇ ಆರ್ ಡಿಸಿಷನ್ ಮೇಕರ್ಸ್. ಅವರು ಲೀಡರ್ಶಿಪ್ ಪೊಸಿಷನ್ ಅಲ್ಲಿ ಇದ್ಕೊಂಡು ಒಂದು ಡಿಸಿಷನ್ ತಗೊಂತಾ ಹೋಗ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು 3 years 4 years ಎಕ್ಸ್ಪೀರಿಯನ್ಸ್ ಆಗಿದ್ದು ನೀವು ಡೇಟಾ ಇಂಜಿನಿಯರ್ ಅಂತ ರೋಲ್ ಇದ್ರು ಕೂಡ ಯು ಕ್ಯಾನ್ ಬಿಕಮ್ ಅನ್ ಆರ್ಕಿಟೆಕ್ಟ್, ಪ್ರೊವೈಡೆಡ್ ನೀವು ಇದೆಲ್ಲ ಇನ್ಪುಟ್ಸ್ ಕೊಟ್ಟು ಡಿಸಿಷನ್ಸ್ ನ ತಗೊಂತಾ ಇದ್ದೀರಾ ಅಂದ್ರೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಆಸ್ ಎ ಲೀಡರ್ ನೀವು ಎಲ್ಲರ ಜೊತೆ ಕೊಲಾಬ್ರೇಟ್ ಅಂದ್ರೆ ಎಲ್ಲರ ಜೊತೆ ಮಾತಾಡಿ ಅವ್ರ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಏನು, ಅವ್ರ ಪೇನ್ ಏರಿಯಾಸ್ ಏನು, ಮತ್ತೆ ಇದಕ್ಕೆಲ್ಲ ಕಾಮನ್ ಸೊಲ್ಯೂಷನ್ ಏನ್ ಬರುತ್ತೆ ಅನ್ನೋ ತರ ಯಾವಾಗ್ಲೂ ಯೋಚನೆ ಮಾಡ್ತಾ ಇರಬೇಕು. ಅದಕ್ಕೋಸ್ಕರ ಹೇಳ್ತಾರೆ ಆರ್ಕಿಟೆಕ್ಚರ್ ಇಸ್ ಲೀಡರ್ಶಿಪ್ ಅಂತ. ನೆಕ್ಸ್ಟ್, ಆಲ್ವೇಸ್ ಬಿ ಆರ್ಕಿಟೆಕ್ಟಿಂಗ್ ಅನ್ನೋದು ಒಂದು ಪ್ರಿನ್ಸಿಪಲ್. ಇದರ ಅರ್ಥ ಏನಂದ್ರೆ, ನಾನು ಏನೋ ಒಂದು ಆರ್ಕಿಟೆಕ್ಚರ್ ಡೇ ಒನ್ ಅಲ್ಲಿ ಮಾಡಿದೆ ಮುಗೀತು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಎಲ್ಲಿ ತನಕ ಸಿಸ್ಟಮ್ಸ್ ಇರುತ್ತೆ ಅಲ್ಲಿ ತನಕ ನೀವು ರಿವ್ಯೂ ಮಾಡ್ತಾನೆ ಇರ್ಬೇಕಾಗತ್ತೆ. ನಾವು ಮಾಡಿರೋದು ಕರೆಕ್ಟ್ ಆಗಿದ್ಯಾ ಇಲ್ವಾ ಅಂತ, ಅಥವಾ ಚೇಂಜಸ್ ಮಾಡ್ತಾನೆ ಇರ್ಬೇಕಾಗತ್ತೆ. ಸೊ ಆಲ್ವೇಸ್ ಬಿ ಆರ್ಕಿಟೆಕ್ಟ್. ಯಾಕಂದ್ರೆ ಇವತ್ತಿನ ನೀಡ್ಸ್ ತಕ್ಕಂಗೆ ನೀವು ಡೆವಲಪ್ ಮಾಡೋಕ್ಕಾಗಲ್ಲ. ನಿಮ್ ಸಿಸ್ಟಮ್ ಏನೇ ಮಾಡ್ತಾ ಇದ್ರು ಫ್ಯೂಚರ್ ರನ್ ಎಷ್ಟು ದಿನ ಉಳ್ಕೊಳ್ಳುತ್ತೆ, ಅಥವಾ ಮಿನಿಮಮ್ ಫಾರ್ ಕಪಲ್ ಆಫ್ ಇಯರ್ಸ್ ಡೆವಲಪ್ ಮಾಡ್ತಾ ಇದ್ರೆ ಯು ಶುಡ್ ಆರ್ಕಿಟೆಕ್ಟ್ ಇನ್ ಸಚ್ ಎ ವೇ ದಟ್ ನಾಳೆ ಒಂದು 6 ತಿಂಗಳಾದ್ಮೇಲೆ ಒಂದು ಹೊಸ ಟೆಕ್ನಾಲಜಿ ಬಂದು ಎಲ್ಲಾನು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂದ್ರು ನಿಮ್ದು ಮಿನಿಮಮ್ ಇಂಪ್ಯಾಕ್ಟ್ ಅಲ್ಲಿ ಅದನ್ನ ಅಡಾಪ್ಟ್ ಮಾಡ್ಕೊಳಕ್ ಆಗತ್ತಾ ಅನ್ನೋದು ನೀವು ಯೋಚನೆ ಮಾಡಬೇಕು. ಅದಕ್ಕೆ ಆಲ್ವೇಸ್ ಬಿ ಆರ್ಕಿಟೆಕ್ಟಿಂಗ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಬಿಲ್ಡ್ ಲೂಸ್ಲಿ ಕಪಲ್ಡ್ ಸಿಸ್ಟಮ್ಸ್. ಈಗ ತಾನೇ ಹೇಳಿದೆ ಅಲ್ವಾ, ಆಲ್ವೇಸ್ ಬಿ ಆರ್ಕಿಟೆಕ್ಟಿಂಗ್ ಅಂದ್ರೆ ಮಿನಿಮಮ್ ಡಿಸ್ಟ್ರಪ್ಷನ್ಸ್ ಮುಖಾಂತರ ಆಗಬೇಕು. ಇದಕ್ಕೆ ಒನ್ ಆಫ್ ದ ಬೆಸ್ಟ್ ಫ್ರೇಮ್ ವರ್ಕ್ಸ್ ಅಂದ್ರೆ ಬಿಲ್ಡ್ ಲೂಸ್ಲಿ ಕಪಲ್ಡ್ ಸಿಸ್ಟಮ್ಸ್. ನಾನು ಆಗ್ಲೇ ಹೇಳ್ದಂಗೆ ಎಷ್ಟೊಂದು ಸಿಸ್ಟಮ್ಸ್ ಜೊತೆ ನಾವು ಇಂಟರಾಕ್ಟ್ ಮಾಡ್ತಾ ಇರ್ತೀವಿ. ಸೊ ಒಂದೊಂದು ಸಿಸ್ಟಮ್ ಮತ್ತೆ ಇನ್ನೊಂದು ಸಿಸ್ಟಮ್ ಮಧ್ಯೆ ಇಂಟರಾಕ್ಷನ್ಸ್ ಆಗೋದನ್ನ ಟೈಟ್ಲಿ ಕಪಲ್ ಮಾಡಬೇಡಿ. ಅಂದ್ರೆ ಈ ಚೇಂಜಸ್ ಇಂಡಿಪೆಂಡೆಂಟ್ ಆಗಿ ಆಗ್ಬೇಕು, ಇದಕ್ಕೆ ಸಂಬಂಧ ಪಡೆದಿರೋ ತರ. ಅಥವಾ ಇವೆರಡರ ಮಧ್ಯೆ ರಿಲೇಶನ್ಶಿಪ್ ನಾವು ತುಂಬಾ ಹಾರ್ಡ್ ಬೌಂಡ್ ಮಾಡ್ಬಿಟ್ರೆ ಕಷ್ಟ ಆಗತ್ತೆ. ಸೊ ಒಂದೊಂದನ್ನು ಇಂಡಿವಿಜುವಲ್ ಮೈಕ್ರೋ ಸರ್ವಿಸಸ್ ಅಂತ ಕಾನ್ಸೆಪ್ಟ್ ಬಂದಿದೆ. ಅದ್ರ ತರ ಡೆವಲಪ್ ಮಾಡಿದಷ್ಟು ಆ ಇಂಡಿಪೆಂಡೆಂಟ್ ಆಗಿ ಈ ಚೇಂಜಸ್ ನಾವು ಮಾಡ್ತಾ ಹೋಗ್ಬೋದು. ಸೊ ಲೂಸ್ಲಿ ಕಪಲ್ಡ್ ಸಿಸ್ಟಮ್ಸ್ ನ ಒಂದು ಒಳ್ಳೆ ಡೇಟಾ ಆರ್ಕಿಟೆಕ್ಚರ್ ಅಲ್ಲಿ ನಾವು ಕಾಣ್ಬೋದು. ನೆಕ್ಸ್ಟ್, ಮೇಕ್ ರಿವರ್ಸಿಬಲ್ ಡಿಸಿಷನ್ಸ್. ನಾನು ಹೇಳಿದೆ ಅಲ್ವಾ, ಇವತ್ತು ನೀವೊಂದು ಕಾಂಪೊನೆಂಟ್ ನ ಚೂಸ್ ಮಾಡಿದ್ದೀರಾ. ಕಾಂಪೊನೆಂಟ್ 1, ಕಾಂಪೊನೆಂಟ್ 2, ಕಾಂಪೊನೆಂಟ್ 3 ಅಂತ 3 ತಗೊಂಡ್ರೆ, ಇನ್ನೊಂದು ಇದನ್ನ C1, C2, C3 ಅಂತ ತಗೊಂಡಿದ್ದೀನಿ ಅನ್ಕೊಳ್ಳಿ.
C2 ಅನ್ನೋದು ಇನ್ನೊಂದು 3 ತಿಂಗಳಾದ್ಮೇಲೆ ಅಬ್ಸಲ್ಯೂಟ್ ಆಯ್ತು, ಇದು ಪ್ರಯೋಜನಕ್ಕಿಲ್ಲ ಅಂದ್ರೆ ಇದನ್ನ ರೀಪ್ಲೇಸ್ ಮಾಡುವಂತ ಕೇಪಬಿಲಿಟಿ ಬರ್ಬೇಕು ನಿಮಗೆ. C2 ಬದಲು C4 ತಗೊಂಬಂದು ಹಾಕಿ ಈ ಸಿಸ್ಟಮ್ನ ರನ್ ಮಾಡ್ತೀನಿ ಅನ್ನೋ ತರ. ಸೊ ಒಂದು ಡಿಸಿಷನ್ ತಗೊಂಡಿದ ತಕ್ಷಣ ಅದೇ ಡಿಸಿಷನ್ಗೆ ಸ್ಟಿಕ್ ಆನ್ ಆಗಿ ಲಾಸಸ್ನ ನಾವು ಫೇಸ್ ಮಾಡೋ ತರ ಇರಬಾರ್ದು. ಸೊ ನಿಮ್ಮ ಆರ್ಕಿಟೆಕ್ಚರಲ್ ಡಿಸಿಷನ್ಸ್ ಅಥವಾ ಪ್ರಿನ್ಸಿಪಲ್ಸ್ ಯಾವ ತರ ಇರ್ಬೇಕಂದ್ರೆ, ಸ್ವಲ್ಪ ತಪ್ಪಾಯ್ತು ಏನೋ, ನಾವು ಅನ್ಕೊಂಡಂಗೆ ಹೋಗ್ತಾ ಇಲ್ಲ ಪ್ರಾಜೆಕ್ಟು ಅಥವಾ ಔಟ್ಪುಟ್ಸ್ ಬರ್ತಾ ಇಲ್ಲ ನಮಗೆ ಅಂದ್ರೆ ಅದನ್ನ ಅಡಾಪ್ಟ್ ಮಾಡಿ ಚೇಂಜಸ್ ಮಾಡುವಂತ ಕೇಪಬಿಲಿಟಿ ನಾವು ಓವರ್ ಆಲ್ ಸಿಸ್ಟಮ್ಗೆ ತಗೊಂಡ್ ಬಂದಿರಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ಪ್ರಿಯೋರಿಟೈಸ್ ಸೆಕ್ಯೂರಿಟಿ. ಇದು ನಾನು ಫಸ್ಟ್ ಅಲ್ಲೇ ಹೇಳಬೇಕಾಗಿತ್ತು, ಇದೊಂದು ಆರ್ಡರ್ ಪ್ರಕಾರ ಹೇಳ್ತಾ ಇಲ್ಲ, ಬಟ್ ಎವ್ರಿ ಪಾಯಿಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನಾವು ಡೇಟಾ ಜೊತೆ ಆಟ ಆಡ್ತಾ ಇರೋದ್ರಿಂದ ಮೋಸ್ಟ್ ಆಫ್ ಇಟ್ ವುಡ್ ಬಿ ಪರ್ಸನಲ್ ಡೇಟಾ ಅಥವಾ PII ಅಂತಾರೆ, ಪರ್ಸನಲ್ ಐಡೆಂಟಿಫಿಕೇಶನ್ ಡೇಟಾಸ್ ಇರುತ್ತೆ. ಸೊ ಇಫ್ ಯು ಲೈಕ್ ಇಟ್ ಆರ್ ನಾಟ್, ಅಟ್ ಲೀಸ್ಟ್ ಫಾರ್ ಕಂಪ್ಲೇಂಟ್ಸ್, ಅಂದ್ರೆ ಎಷ್ಟೊಂದು ಗೌರ್ಮೆಂಟ್ ಏಜೆನ್ಸೀಸ್ ಅಥವಾ ರೆಗ್ಯುಲೇಟರಿ ಬಾಡೀಸ್ ನಿಮ್ಗೆ ಹೇಳ್ಬಿಟ್ಟಿರ್ತಾರೆ ನಮ್ ಡೇಟಾ ಪ್ರಕಾರ ಇದೆಲ್ಲ ಮೆಜರ್ಸ್ ನೀವು ತಗೊಂಡಿರ್ಲೇಬೇಕು ಅಂತ. ಸೊ ನೀವು ಏನೇ ಆರ್ಕಿಟೆಕ್ಚರ್ ಯೂಸ್ ಮಾಡಿದ್ರು ಈ ಎಲ್ಲಾ ಪಾಯಿಂಟ್ಸ್ ಕವರ್ ಆಗ್ತಾ ಇದೆಯಾ, ಕಂಪ್ಲೇನ್ಸಸ್ ಮೀಟ್ ಆಗ್ತಾ ಇದೆಯಾ ಅಂತಂದನ್ನ ಅಲ್ಲೇ ಇಟ್ಕೊಂಡಿರ್ಬೇಕು. ಇಲ್ಲಿ ನಾನು ಹೇಳುವಂತ ಒಂದು 2 ಬೇಸಿಕ್ ಕಾನ್ಸೆಪ್ಟ್ಸ್ ಏನಂದ್ರೆ, ಪ್ರಿನ್ಸಿಪಲ್ ಆಫ್ ಲೀಸ್ಟ್ ಪ್ರಿವಿಲೇಜ್ ಅಂತ ಇದೆ. ಅಂದ್ರೆ ಯಾರೇ ಒಬ್ಬರಿಗೆ ಬೈ ಡಿಫಾಲ್ಟ್ ಎಷ್ಟು ಬೇಕೋ ಅಷ್ಟೇ ಪರ್ಮಿಷನ್ಸ್ ಕೊಡಿ, ಅದಕ್ಕಿಂತ ಹೆಚ್ಚು ಕೊಡ್ಲೇಬೇಡಿ. ಸೆಕೆಂಡು, ಝೀರೋ ಟ್ರಸ್ಟ್ ಪ್ರಿನ್ಸಿಪಲ್. ಅಂದ್ರೆ ಆ ರಿಕ್ವೆಸ್ಟ್ ಎಲ್ಲಿಂದ ಅವರು ಆರಿಜಿನೇಟ್ ಆಗಲಿ, ವಿತ್ ಇನ್ ಯುವರ್ ಸಿಸ್ಟಮ್ ಬರಲಿ ಔಟ್ಸೈಡ್ ಇಂದ ಬರಲಿ, ಡೋಂಟ್ ಟ್ರಸ್ಟ್ ಇಟ್, ಆಲ್ವೇಸ್ ಅಥೆಂಟಿಕೇಟ್. ಅವ್ರಿಗೆ ಕರೆಕ್ಟ್ ಆಗಿ ಆಥರೈಸ್ ಅಂಡ್ ಅಥೆಂಟಿಕೇಟ್ ಅಂತ 2 ಕಾನ್ಸೆಪ್ಟ್ ಇದೆ. ಅವೆರಡು ಕರೆಕ್ಟ್ ಆಗಿದ್ರೆ ಮಾತ್ರ ಮುಂದೆ ಪರ್ಮಿಷನ್ಸ್ ನ ನೀವು ಕೊಡ್ತಾ ಹೋಗಿ. ಈ ತರ ನೀವು ಸಿಸ್ಟಮ್ಸ್ ನ ಡೆವಲಪ್ ಮಾಡಬೇಕು ಈಚ್ ಅಂಡ್ ಎವ್ರಿ ಸ್ಟೇಜ್. ಏನೋ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬಿಟ್ರೆ ಆಯ್ತಾ, ಇಲ್ಲ, ಎಲ್ಲೆಲ್ಲಿ ಇಂಟಿಗ್ರೇಷನ್ ಪಾಯಿಂಟ್ಸ್ ಬರ್ತಾ ಇದೆ, ಎಲ್ಲೆಲ್ಲಿ ಡೇಟಾ ನಾವು ಮ್ಯಾನಿಪುಲೇಟ್ ಮಾಡ್ತಾ ಇದೀವಿ, ವರ್ಕ್ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ, ಅಂತ ಕಡೆ ಎಲ್ಲ ಈ ಮೆಜರ್ಸ್ ನಾವು ತಗೋಬೇಕಾಗುತ್ತೆ. ಸೊ ಸೆಕ್ಯೂರಿಟಿ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಎ ವೆರಿ ಗುಡ್ ಡೇಟಾ ಆರ್ಕಿಟೆಕ್ಚರ್. ನೆಕ್ಸ್ಟ್, ಎಂಬ್ರೇಸ್ ಫಿನಾಪ್ಸ್. ಇದು ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಇಂದ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ. ಏನಂದ್ರೆ, ನಾನು ಒಳ್ಳೆ ಆರ್ಕಿಟೆಕ್ಚರ್ ಮಾಡ್ಬಿಟ್ಟಿದ್ದೀನಿ ಸರ್, ಇದಕ್ಕೆ ಒಂದು X ಮಿಲಿಯನ್ಸ್ ಅಷ್ಟು ಆಗುತ್ತೆ ಅಂದ್ರೆ ಅಲ್ಲಿ ನಿಮ್ ಕ್ಲೈಂಟ್ ಅದನ್ನ ತಗೊಳ್ಳೋ ತರ ಇರ್ಬೇಕಲ್ವಾ ಫಸ್ಟ್ ಅಂಡ್ ಫಾರ್ಮೋಸ್ಟ್. ಅದಕ್ಕೆ ಯಾವಾಗ್ಲೂ ಆಗ್ಲಿ ಫಿನಾನ್ಸ್ ನ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಅವ್ರ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನು, ಆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ತಕ್ಕಂಗೆ ಎಷ್ಟು ಖರ್ಚಾಗತ್ತೆ ಏನು ಅನ್ನೋದನ್ನ ಗಮನದಲ್ಲಿ ಇಟ್ಕೋಬೇಕು. ನೆಕ್ಸ್ಟ್, ಫಿನ್ ಆಪ್ಸ್ ಅಂತ ಹೇಳ್ತಾರಿಂದ ಇಟ್ ಈಸ್ ಫಿನಾನ್ಸ್ ಪ್ಲಸ್ ಡೇಟಾ ಆಪ್ಸ್ ಅಂತ ಹೇಳ್ಬೋದು. ಡೇಟಾ ಆಪ್ಸ್ ಅಂದ್ರೆ ಡೇಟಾನ ಮಾನಿಟರಿಂಗ್, ಆಡಿಟಿಂಗ್ ಎಲ್ಲ ಮಾಡುವಂತ ಒಂದು ಮೆಕ್ಯಾನಿಸಮ್ ನ ನೀವು ಡೆವಲಪ್ ಮಾಡ್ಕೊಂಡಿರ್ಬೇಕು. at ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಯಾರು ಬಂದ್ಬಿಟ್ಟು ನಿಮ್ಮ ಆರ್ಕಿಟೆಕ್ಚರ್ ಅಲ್ಲಿ, ಸರ್ ಈ ಔಟ್ಪುಟ್ ಯಾತಕ್ಕೋಸ್ಕರ ಬಂತು, ಈ ಡೇಟಾನ ಯಾರು ಚೇಂಜ್ ಮಾಡಿದ್ರು ಅಂತ ಕೇಳಿದ್ರೆ ಅದನ್ನ ಟ್ರೇಸ್ ಮಾಡುವಂತ ಕೇಪಬಿಲಿಟಿ ನಮ್ಗೆ ಇರಬೇಕು. ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಯಾವ್ದಕ್ಕೆ ಎಷ್ಟು ಖರ್ಚಾಗ್ತಾ ಇದೆ, ಕೆಲವೊಂದು ಸಿಸ್ಟಮ್ಸ್ ನಾವು ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಅದನ್ನ ಶಟ್ ಡೌನ್ ಮಾಡ್ಬೋದಾ, ಅಥವಾ ಕೆಲವೊಂದು ಸರಿ ಪಾಸ್ ಮಾಡಿ ಕಾಸ್ಟ್ ನ ಸೇವ್ ಮಾಡ್ಬೋದಾ, ಈ ಎಲ್ಲಾ ಮೆಕ್ಯಾನಿಸಮ್ಸ್ನು ನಿಮ್ಮ ಆರ್ಕಿಟೆಕ್ಚರ್ ಅಥವಾ ನಿಮ್ಮ ಸಿಸ್ಟಮ್ ಆರ್ಕಿಟೆಕ್ಚರ್ ತಗೊಂಡ್ ಬಂದಿರಬೇಕು ಬೈ ಡಿಫಾಲ್ಟ್. ಸೊ ಅಟ್ಲೀಸ್ಟ್ ಇಷ್ಟು ಪಾಯಿಂಟ್ಸ್ ನ ನೀವೊಂದು ಆರ್ಕಿಟೆಕ್ಚರ್ ಅಲ್ಲಿ ನೋಡಿದೀರಾ ಅಂದ್ರೆ ಅದನ್ನ ನಾನು ಗುಡ್ ಡೇಟಾ ಆರ್ಕಿಟೆಕ್ಚರ್ ಅಂತ ನಾನು ಕರಿಬಹುದು. ನೀವೇನಾದ್ರು ಡೇಟಾ ಫೀಲ್ಡ್ ಅಲ್ಲೇ ವರ್ಕ್ ಮಾಡ್ತಾ ಇದ್ರೆ, ಅಪಾರ್ಟ್ ಫ್ರಮ್ ದೀಸ್ ಪಾಯಿಂಟ್ಸ್ ಇನ್ನೇನಾರ ಸಜೆಷನ್ಸ್ ಕೊಡ್ತೀರಾ ನೀವು, ಅದನ್ನ ಕಮೆಂಟ್ಸ್ ಮುಖಾಂತರ ನಮಗೆ ತಿಳಿಸಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನ ಹೆಚ್ಚೆಚ್ಚು ವಿಡಿಯೋಗೋಸ್ಕರ ಕಲಿಯೋಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಡೇಟಾ ಇಂಜಿನಿಯರಿಂಗ್ ಬಗ್ಗೆ ಇನ್ನ ಹೆಚ್ಚು ತಿಳ್ಕೋಬೇಕು ಅಂದ್ರೆ ಫಂಡಮೆಂಟಲ್ಸ್ ಆಫ್ ಡೇಟಾ ಇಂಜಿನಿಯರಿಂಗ್ ಅನ್ನುವ ಒಂದು ಒಳ್ಳೆ ಪುಸ್ತಕ ಇದೆ, ಅದನ್ನ ನೀವು ತಗೊಂಡು ಓದ್ಬೋದು. ಧನ್ಯವಾದಗಳು.